ವೇದಗಂಗಾ ಪ್ರವಾಹ ಸಂತ್ರಸ್ತರು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್. ಹುಣ್ಣರಗಿ ಗ್ರಾಮದ ಕಾಳಜಿ ಕೇಂದ್ರಕ್ಕೆ 26 ಕುಟುಂಬಗಳನ್ನು ಶಿಫ್ಟ್ ಮಾಡಲಾಗಿದೆ. ಹುಣ್ಣರಗಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿ ಒಟ್ಟು 86 ಮಂದಿ ಇದ್ದಾರೆ. ವೇದಗಂಗಾ ನದಿ ಅಬ್ಬರಕ್ಕೆ ಗ್ರಾಮ ಮುಳುಗಡೆಯಾಗಿದೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಎಲ್ಲರನ್ನ ಸುರಕ್ಷಿತವಾಗಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮ ಕಾಳಜಿ ಕೇಂದ್ರದಲ್ಲಿ ಹಿರಿಯರು ಮಕ್ಕಳೆಲ್ಲರೂ ಕೂಡ ಕಾಲ ಕಳೆಯುತ್ತಿದ್ದಾರೆ. ಪ್ರತಿ ವರ್ಷ ನೆರೆ ಬಂದಾಗ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ಹೇಳಿ ಅಂಗಲಾಚಿದ್ರೂ ಕೂಡ ಇದುವರೆಗೂ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆಯಾಗಿದೆ. ಯಾರು ಕೂಡ ನಮ್ಮ ಕಷ್ಟಕ್ಕೆ ನಮ್ಮ ಏನು ಮಳೆ ಬಂದಾಗ ಎದುರಾಗುವಂತಹ ದುಸ್ಥಿತಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. 2019ರಲ್ಲಿ ಪ್ರವಾಹ ಬಂದಾಗ ಮನೆಗಳನ್ನ ಕಳ್ಕೊಂಡಿದ್ದೇವೆ, ಉಟ್ಟ ಬಟ್ಟೆಯಲ್ಲಿ ಬಂದಿದ್ದು ಸಾಮಗ್ರಿಗಳು ಕೂಡ ಕೊಚ್ಚಿ ಹೋಗ್ತಾ ಇವೆ. ಈಗಲಾದರೂ ಕೂಡ ಸರ್ಕಾರ ಕಣ್ತೆರೆದು ನಮಗೆ ಶಾಶ್ವತ ನೆಲೆಯನ್ನ ಕಲ್ಪಿಸಿಕೊಡ್ಲಿ ಅಂತ ಹೇಳಿ ಜನರು ಆಗ್ರಹಪಡಿಸುತ್ತಿದ್ದಾರೆ. ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ, ಭಾಳ ಅಂದ್ರೆ ಭಾಳ ಕೆಟ್ಟೈತ್ರಿ. ಈಗ ನಮ್ಮ ದನ ಕರುಗಳ್ರಿ ಅವತ್ತು ಒಯ್ಯೋದ ಮತ್ತು ಇದ್ರಾಗಿಂದ ಅಡ್ದಿನ ಬಾಣಂತಿಯರದಾರ್ರಿ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳದವು. ಮತ್ತು ಈಗ ವರ್ಷ 2005ರಿಂದ ಇದೇ ಪರಿಸ್ಥಿತಿ ಐತ್ರಿ. 2005ರಿಂದ ಇದೇ ಪರಿಸ್ಥಿತಿ. ಖರೆ ಯಾರೂ ನಮಗೆ ಸಹಾಯ ಮಾಡಕ್ಕಂತ ಬರತ್ತಿಲ್ಲ. ಮತ್ತು ಇಲ್ಲಿ ಬರ್ತಾರೋ ಪೂರ್ತಿ ಬಂದ ನಂತರ ಹಂಗೆ ನೀರಾಗಿನ ತೊಗೊಂಡು ಹೋಗ್ತಾರೋ, ಅಲ್ಲಿ ಹೋಗಿ ಗಂಜಿ ಕೇಂದ್ರದಾಗ ಅನ್ನ ಸಾರು ಹಾಕ್ತಾರೋ. ಮತ್ತು ಇಳಿದ ನಂತರ ಬಂದ್ಮ್ಯಾಗ ನಮ್ದು 3 ತಿಂಗಳು ಇದೇ ಪರಿಸ್ಥಿತಿ ಇರ್ತೈತ್ರಿ. ಮನ್ಯಾಗ ಕುಂದ್ರಾಕಾಗಲ್ಲ, ನಿಂದ್ರಕ ಆ ಥರ ವಾಸ ಬರ್ತಿರ್ತೈತಿ. ನಮಗೆ ಶಾಶ್ವತ ಮಸೂಳಿ ಬಂದೈತ್ರಿ. ನಮ್ಮ ಹುಡುಗರ್ದ ನಮ್ಮ ದನ ಕರ್ಗೊಳ್ದ ಭಾಳ ಅಂಜಿಕೆ. ನಮ್ಮ ಹುಡುಗರು ಹೇಳಿದ್ರೆ ಕೇಳತ್ತಿಲ್ರಿ, ಅದ್ರಾಗ ಹೊಂಟಿದಾವ. ಅವ್ರು ಇನ್ನೂ ಬಂದಿಲ್ಲ ನಮ್ದು ಇತ್ರ. ಈಗ ಯಾರಾದ್ರೂ ಇಷ್ಟೆಲ್ಲ ಪರಿಸ್ಥಿತಿ ಎದುರಿಸತ್ತೀರಿ, ಅಧಿಕಾರಿಗಳು ಬಂದಾರನ್ರಿ? ಯಾರು ಬಂದಿಲ್ರಿ, ಯಾರು ಬಂದಿಲ್ಲ ಅಧಿಕಾರಿಗಳು. ಏನು ವ್ಯವಸ್ಥೆ ಮಾಡಿ ಇನ್ನ ಏನು ವ್ಯವಸ್ಥೆ ಇಲ್ರಿ. ನಾವು ಇನ್ನೂ ನಿರ್ನ್ಯಾಗದೇವಿ, ನಾವು ಇನ್ನೂ ಹೋಗಿಲ್ಲ. ನಾವ್ ಇನ್ನೂ ನಿರ್ನ್ಯಾಗದೇವ್ರಿ. ನಾವ್ ಮಕ್ಕಳನ್ನ ಕರ್ಕೊಂಡು ಇನ್ನೂ ನಿರ್ನ್ಯಾಗದೇವ್ರಿ. ನಮ್ಮ ಮಕ್ಕಳು ನಾವು ಇಲ್ಲೇ ನಿರ್ನ್ಯಾಗದೇವ್ರಿ. ನಮ್ಗೆ ಇನ್ನೂ ಯಾರು ಕರ್ದಿಲ್ಲ. ನಮ್ಗೆ ಎಲ್ಲಿ ಬಾ ಅಂತ ಇನ್ನ ಯಾರು ಇದ ಮಾಡಿಲ್ರಿ. ನಾವ್ ಇದೇ ಪರಿಸ್ಥಿತಿಯಾಗ ಇಲ್ಲೇ ದೇವ್ರಿ. ನಮ್ದು ನಾವ ಮಾಡಕ್ಕೂ ಪರಿಸ್ಥಿತಿ ಆಗದೇವ್ರಿ. ಸದ್ಯಕ್ಕೆ ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವೇದಗಂಗಾ ನದಿಗೆ ಈಗ ಹುಣ್ಣರಗಿ ಗ್ರಾಮದಲ್ಲಿ ಪ್ರವಾಹ ನಿರ್ಮಾಣ ಆಗಿರುವಂತದ್ದು. ನಾನೀಗ ಹುಣ್ಣರಗಿ ಈ ಒಂದು ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮನೆಗಳನ್ನ ಖಾಲಿ ಮಾಡಿಕೊಂಡು ಸಾಕಷ್ಟು ಜನ ಅವಶ್ಯಕ ಸಾಮಗ್ರಿಗಳನ್ನ ತೆಗೆದುಕೊಂಡು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ನೋಡಬಹುದಾಗಿದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅಂತ. ಸದ್ಯ ಈಗ ಮಕ್ಕಳನ್ನು ಕೂಡ ಕರೆದುಕೊಂಡು ಸಾಮಗ್ರಿಗಳ ಸಮೇತ ಈಗ ಹೊರಗೆ ಬರ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಬೇರೆ ಕಡೆ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗ್ತಾ ಇರುವಂತದ್ದು. ಬೇಗ ಈ ಒಂದು ಪ್ರವಾಹದ ಪರಿಸ್ಥಿತಿಗೆ ಈ ಗ್ರಾಮದ ಜನರು ತುತ್ತಾಗಿರುವಂತದ್ದು. ಸಾಕಷ್ಟು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂತದ್ದನ್ನು ಕೂಡ ನೋಡಬಹುದಾಗಿದೆ. ಈ ಒಂದು ಹುಣ್ಣರಗಿ ಗ್ರಾಮದಲ್ಲಿ ಈಗಾಗಲೇ ಹಲವು ಗ್ರಾಮಗಳು ಜಲಾವೃತಗೊಂಡಿದ್ರೆ ಇನ್ನೂ ಕೆಲವೊಂದಿಷ್ಟು ಗ್ರಾಮಗಳಿಗೆ ನೀರು ನುಗ್ಗುವಂತಹ ಆತಂಕದಲ್ಲೇ ಈಗಾಗಲೇ ಸಾಮಗ್ರಿಗಳನ್ನ ಶಿಫ್ಟ್ ಮಾಡ್ತಾ ಇರುವಂತದ್ದು. ಸೊ ಇದರಿಂದ ಒಂದು ಕಡೆ ಮತ್ತೆ ಪ್ರವಾಹದ ಪರಿಸ್ಥಿತಿಯನ್ನ ಈ ಒಂದು ಗ್ರಾಮದ ಜನ ಎದುರಿಸ್ತಾ ಇದ್ದಾರೆ, ನೋಡಬಹುದಾಗಿದೆ. ಎಷ್ಟರ ಮಟ್ಟಿಗೆ ಮನೆಯ ಮುಂಭಾಗದಲ್ಲಿ ನೀರು ಬಂದು ನಿಂತಿದೆ ಅನ್ನುವಂಥದ್ದನ್ನ ಒಬ್ರು ವ್ಯಕ್ತಿಯನ್ನ ತೋರಿಸ್ತಾ ಇದ್ದೇನೆ. ಮನೆಯ ಮುಂಭಾಗದಲ್ಲಿ ಸ್ವಚ್ಛಗೊಳಿಸ್ತಾ ಇರುವಂತದ್ದನ್ನ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಇಲ್ಲಿರುವಂತಹ ಗ್ರಾಮಸ್ಥರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಪದೇ ಪ್ರವಾಹವನ್ನ ಎದುರಿಸ್ತಾ ಇರುವಂತಹ ಇವರು ಶಾಶ್ವತವಾದಂತಹ ಒಂದು ನೆಲೆಯನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಮಾತ್ರ ಕಾಣಿಸ್ತಾ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಈಗ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಇದು ಯಾವುದೂ ಕೂಡ ನದಿ ಅಕ್ಕಪಕ್ಕದ ದೃಶ್ಯ ಅಲ್ಲ, ಗ್ರಾಮದ ಒಳಗಿನ ರಸ್ತೆ ಒಳಗೆ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಸೊ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ನೀರು ಬಂದಿರುವಂಥದ್ದು. ಇದು ಈಗ ಜಸ್ಟ್ ಬಂದಿರುವಂತಹ ನೀರು, ಅಂದ್ರೆ ಈಗ ಆರಂಭ ಆಗಿದೆ. ಇದರ ದುಪ್ಪಟ್ಟು ನೀರು ಕೂಡ ಬರುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯ ಈಗ ಇಲ್ಲಿರುವಂತಹ ಗ್ರಾಮಸ್ಥರಿದ್ದಾರೆ, ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದ ತಿಳ್ಕೊಳ್ತೇನೆ. ಸರ್, ಈಗ ಹುಣ್ಣರಗಿ ಒಳಗೆ ಪರಿಸ್ಥಿತಿ ಹೆಂಗಾಗೈತೆ ಸರ್? ಈಗ ಜನ ಎಲ್ಲ ಅಂಜಿಕೆಯಲ್ಲಿ ಅದಾರು. ನಿನ್ನೆ ನೈಟ್ನಿಂದ ನೀರು ಹೆಚ್ಚು ಜೋರಾಗಿ ಏರ್ತಾ ಇದೆ. ಅಂದ್ರೆ ನಮ್ದು ವೇದಗಂಗಾ ರಿವರ್ ಅದ್ರ ರಾಧಾನಗರದಾಗಲಿ ಎಲ್ಲ ಡ್ಯಾಮ್ಗಳಿಗೆ ಫುಲ್ ಆಗ್ಯಾವ ತನತಾರ್ರಿ. ಅದರಿಂದ ನೀರು ಏರ್ಕತ್ತಿಂದ ಈಗ ಜನ ಎಲ್ಲ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇವಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಎಲ್ಲ ತಾಲೂಕಾ ಆಡಳಿತ ಆಗಲಿ ಎಲ್ಲ ಈಗ ಅಲರ್ಟ್ ಆಗಿದ್ದಾರೆ. ಅವರು ಎಲ್ಲರೂ ಹೇಳ್ಯಾರ, ಅಂದ್ರೆ ನಿಮ್ದೆಲ್ಲ ಈಗ ಕಾಳಜಿ ಕೇಂದ್ರಕ್ಕೆ ವ್ಯವಸ್ಥೆನ ಮಾಡ್ತೇವೆ ಅಂತ. ಅದಕ್ಕೆ ಜನ ಈಗ ಆ ಕಡೆ ಹೋಗ್ತಾ ಇದ್ದಾರೆ. ದನಗಳು ಕೂಡ ಅಂದ್ರೆ ನಮ್ದು ಎಲ್ಲಿ ಜಾಗ ಇದೆ ಆ ಕಡೆ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಮನೆಗಳು ಮುಳುಗಿದಾವ, ಎಷ್ಟು ಕುಟುಂಬಗಳು ಈಗ ಅತಂತ್ರ ಆಗಿರುವಂತ?
ಈಗ ಒಂದು 100 ಮನೆಗಳು ಈಗ ಶಿಫ್ಟ್ ಆಗಾಕತ್ತಾವ್ರಿ. ಹಿಂಗ ನೀರು ಇನ್ನೂ ಇದು 12-1 ಗಂಟೆ ಮಟ್ಟ ಏರ್ಕೋತ ಹೋದ್ರೆ 540 ಮನೆ ಎಲ್ಲ ಶಿಫ್ಟ್ ಆಗ್ಬೇಕಾಗ್ತಾವ್ರಿ. ಅದಕ್ಕೆ ಈಗ ಸರ್ಕಾರಕ್ಕೆ ನಮ್ದೊಂದು ಮನವಿ ಐತ್ರಿ, ಇಲ್ಲಿ ಶಾಶ್ವತ ಪರಿಹಾರ ಒಂದು ಆಗ್ಬೇಕು. ಯಾಕಂದ್ರೆ 2005 ಒಮ್ಮೆ ಆಯ್ತ್ರಿ, 2019 ಮತ್ತು 2021 ಇದು 3 ಸಲ ಫ್ಲಡ್ ಬಂದ್ರು ಕೂಡ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ಹೋಗಿದ್ದಾರೆ ಈ ನಮ್ಮ ಊರಿಗೆ 2 ಸಲ. ಆದ್ರೂ ಯಾವ ಶಾಶ್ವತ ಪರಿಹಾರ ನಮ್ಗೆ ಆಗಿಲ್ಲ. ನಾವು ಜನರ ಹೊತ್ತಿಂದ ಕೇಳ್ಕೋದು ಇಷ್ಟೇ ಕಿ ನಮಗೆ ಶಾಶ್ವತ ಪರಿಹಾರ ನಮ್ಮ ಊರಿನ ಜನರಿಗೆ ಮಾಡಿಕೊಡಲ್ಲ ಅಂತ ಸರ್ಕಾರಕ್ಕೆ ಈ ಸಮಯದಲ್ಲಿ ನಾವು ಕೇಳ್ಕೊತೀವಿ. ಇದಿಷ್ಟು ಈ ಒಂದು ಹುನ್ನರ್ಗಿ ಭಾಗದಲ್ಲಿ ಏನು ಶಾಶ್ವತ ಪರಿಹಾರಕ್ಕಾಗಿ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. 2 ಬಾರಿ ಮುಖ್ಯಮಂತ್ರಿಗಳು ಈ ಒಂದು ಗ್ರಾಮಕ್ಕೆ ಬಂದು ಹೋದ್ರೂ ಕೂಡ ಈ ಒಂದು ಇಲ್ಲಿರುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಸೊ ಹೀಗಾಗಿ ಈ ಬಾರಿ ಮತ್ತೆ ಪ್ರವಾಹವನ್ನ ಈ ಗ್ರಾಮದ ಜನರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇನ್ನಾದ್ರೂ ಶಾಶ್ವತ ಪರಿಹಾರ ಕೊಡ್ಲಿ ಅನ್ನುವಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವಮನೆ TV9 ಬೆಳಗಾವಿ.